ಪವರ್ ಶೇರ್ ಮಾಡ್ತಾರೆ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ. ಇದು ಆಡಳಿತಾಯುತ ದೃಷ್ಟಿಯಿಂದ ಜನರ ಮೇಲೆ ಮತ್ತು ಪರಿಣಾಮ ಬೀರಲ್ಲ ಸರ್, ಎಫೆಕ್ಟ್ ಆಗಲ್ವಾ? ನೀವು ಅದು ಆಡಳಿತದಲ್ಲಿ ಇರೋದು ಕಾಂಗ್ರೆಸ್, ನೀವು ಅವ್ರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ನಮಗೇನು ಅವ್ರ ಒಳಗೆ ನಡೀತಾ ಇರೋವಂಥದ್ದು ಏನು ಅಂತ ನಮಗೇನು ಮಾಹಿತಿ ಇಲ್ಲ. ಪ್ರತಿನಿತ್ಯ ಅದೇ ಚರ್ಚೆ ಆಗ್ತಿದೆ. ರಾಜ್ಯದ ಮೇಲೆ ಪರಿಣಾಮ ಬೀರಲು ವಿರೋಧ ಪಕ್ಷಗಳ ಕೆಲಸ ಏನು ಅಂತ ನಾವು ವಿರೋಧ ಪಕ್ಷ ಆಗಿ ನಮಗೇನು ಕೆಲಸ ಇಲ್ಲ. ಅವರ ಮುಖ್ಯಮಂತ್ರಿಗಳ ಕುರ್ಚಿಗಾಗಿ ಅವರು ವಾದ ಸಂವಾದವನ್ನು ನಡೆಸ್ತಾ ಇರೋದು. ಅವರು ಮಾಡಬೇಕಾಗಿರೋಂಥದ್ದು ಕೆಲಸ ಒಳ್ಳೆ ಆಡಳಿತ ಕೊಡೋದ್ರಲ್ಲಿ. ಅದು ಇವತ್ತು ಪ್ರೆಸ್ ಮೀಟ್ ನಡೀತಾ ಇರೋವಂಥದ್ದು ಕಾರಣನೇ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಅವರು ಆಡಳಿತದಲ್ಲಿ ವಿಫಲ ಆಗ್ತಾ ಇದ್ದಾರೆ ಅಂತ. ಅವರು ಒಳಗಡೆ ಪಕ್ಷದಲ್ಲಿ ನಡೀತಾ ಇರೋವಂಥದ್ದು ಯಾರು ಮುಖ್ಯಮಂತ್ರಿಗಳಿಗೆ ಆಕಾಂಕ್ಷಿ, ಯಾರು ಮುಖ್ಯಮಂತ್ರಿ ಇದ್ದಾರೆ ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಮುಂಚೆನೇ ಅವರು ಒಂದು ಮುಹೂರ್ತ ಇಟ್ಟಿದ್ರು ಅಂತ ಅವರೇ ಹೇಳ್ತಾರೆ. ಇಲ್ಲ, ಅದು ಇದು ಮಾನದಂಡದ ಮೇಲೆ ಅವರು ಆ ಒಂದು ಕನ್ಕ್ಲೂಷನ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅವರು ಹೇಳ್ತಾ ಇದ್ದಾರೆ ನವೆಂಬರಲ್ಲೇ ಇದು ಬದಲಾವಣೆ ಆಗಿರೋ ಅಂತ. ನನಗೆ ನನ್ನ ಒಂದು ಯಾವ ಲೆವೆಲಲ್ಲಿದೆ ನಂಗೆ ಇಷ್ಟಿರೋದು ಮಾಹಿತಿ. ನನ್ನ ಕೇಂದ್ರ ಸರ್ಕಾರದ ಕೆಲಸ ಮತ್ತು ನಮ್ಮ ಮೈಸೂರು ಕೊಡಗು ಸುತ್ತಮುತ್ತ ಇರುವಂಥದ್ದು ನಿಮ್ಮ ಹಾಸನ ಇರ್ಬೋದು ಎಲ್ಲನೂ ಕೂಡ ಅದರ ಅಭಿವೃದ್ಧಿ ಲೆಕ್ಕದಲ್ಲಿ ಮತ್ತು ನಾವು ಮಾಡಬೇಕಾಗಿರೋ ಕೆಲಸದ ಮೇಲೆ ನನ್ನ ಧ್ಯಾನ ಇದೆ.